ದೇವೇಗೌಡರನ್ನು ವೆಹಿಮೆಂಟ್ ಆಗಿ ವಿರೋಧ ಮಾಡಿದ್ರು. ದೇವೇಗೌಡರು ಲ್ಯಾಂಡ್ ರಿಫಾರ್ಮ್ಸ್ನ ವಿರೋಧ ಮಾಡಿದ್ದವರು. ಏನು ರೈತರು ಅಂತಾರಲ್ಲ, ಲ್ಯಾಂಡ್ ರಿಫಾರ್ಮ್ಸ್ನ ಭಾಳ ವೆಹಿಮೆಂಟ್ ಆಗಿ ವಿರೋಧ ಮಾಡಿದ್ರು ದೇವೇಗೌಡರು. ಅವತ್ತು ಕಾಂಗ್ರೆಸ್ಸಿನ ಹಲವಾರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಕಾರ್ಯಕ್ರಮಗಳನ್ನು ಅಂದು 1972 ಅಲ್ಲಿಂದನೂ ವಿರೋಧ ಮಾಡ್ಕೊಂಡ್ಬಂದರು. ನಮ್ಮ ಲಿಂಗಾಯತರಲ್ಲೂ ಒಕ್ಕಲಿಗರಲ್ಲೂ ಪ್ರಗತಿಪರರಿದ್ದಾರೆ, ಅದನ್ನು ಸ್ವಾಗತ ಮಾಡ್ತಾರೆ ಅವರು. ಈ ಕೆಲವರು ಅದು ಸರಿ ಅಂದರೆ ನೀನು ನೋಡೇ ಇಲ್ಲಲ್ಲಪ್ಪ ಅದನ್ನ. ನೀನು ಯಾರು ಓದಿದ್ದೀಯಾ? ನೀನು ಕಾಂತರಾಜ್ ರಿಪೋರ್ಟ್ ಯಾರು ಓದಿದ್ದಾರೆ ನೋಡಿ. ಈ ರಾಜ್ಯದಲ್ಲಿ ಹಾವನೂರು ಕಮಿಷನ್ ರಿಪೋರ್ಟ್ ಒಂದೇ ವಿಧಾನಸೌಧದ ಒಳಗೆ ಬಂದಿದ್ದು. ಅವನಿನ್ಯಾವುದು ಬರಲಿಲ್ಲ ನೋಡಿ. ಚೆನ್ನಪ್ಪರೆಡ್ಡಿ ರಿಪೋರ್ಟ್ ಬರಲಿಲ್ಲ, ವೆಂಕಟಸ್ವಾಮಿ ವರದಿ ಒಳಗೆ ಬರಲಿಲ್ಲ. ದ ಓನ್ಲಿ ರಿಪೋರ್ಟ್ ವಿಚ್ ಎಂಟರ್ಡ್ ಇನ್ ಟು ದ ವಿಧಾನಸೌಧ ವಾಸ್ ಹಾವನೂರು ಕಮಿಷನ್ ರಿಪೋರ್ಟ್. ಹಾಗಾಗಿ ಇವತ್ತು ಯಾರ್ಯಾರು ಅಡೆತಡೆ ಈ ಓದಿಗೆ ನಾನೇ ಅಸೆಂಬ್ಲಿಯಲ್ಲಿ ಕೂತಿದ್ದಾಗ ನಮ್ಮ ಮೈಸೂರು ಜಿಲ್ಲೆಯವರು ಒಬ್ಬರು ಚಿನ್ನಪ್ಪರೆಡ್ಡಿ ಕಮಿಷನ್ ರಿಪೋರ್ಟು ಬಗ್ಗೆ ಒಳಗಡೆ ಅಂತ ಕಿರ್ಚ್ಕೊತಲೇ ಓದಿದೀಯೇನಪ್ಪ ನೀನು, ನಾವ್ಯಾಕೆ ಓದಬೇಕು ಅಂತಾನೆ. ಸಾರ್ವಭೌಮನ ಒಬ್ಬ ಸದನದ ಸದಸ್ಯ ಶಾಸಕ ನಾನು ಯಾಕೆ ಓದಬೇಕು ಅಂದರೆ ಎಲ್ಲಿಗೆ ಬಂದೀವಿ ನಾವು? ದೇವೇಗೌಡರನ್ನು ವೆಹಿಮೆಂಟಾಗಿ ವಿರೋಧ ಮಾಡಿದ್ರು. ದೇವೇಗೌಡರು ಲ್ಯಾಂಡ್ ರಿಫಾರ್ಮ್ಸ್ನ ವಿರೋಧ ಮಾಡಿದ್ದವರು. ಏನು ರೈತರು ಅಂತಾರಲ್ಲ, ಲ್ಯಾಂಡ್ ರಿಫಾರ್ಮ್ಸ್ನ ಭಾಳ ವೆಹಿಮೆಂಟಾಗಿ ವಿರೋಧ ಮಾಡಿದ್ರು ದೇವೇಗೌಡರು. ಅವತ್ತು ಕಾಂಗ್ರೆಸ್ಸಿನ ಹಲವಾರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಕಾರ್ಯಕ್ರಮಗಳನ್ನು ಅಂದು 1972 ಅಲ್ಲಿಂದನೂ ವಿರೋಧ ಮಾಡ್ಕೊಂಡ್ಬಂದರು. ಹಾಗಾಗಿ ಬಹುಶಃ ಅವತ್ತಿನ ದಿವಸಕ್ಕೆ ದೇವರಾಜರ ಜೊತೆಗೆ ಸಿ ಶ್ರೀಕಂಠಯ್ಯನವರು, ಹುಚ್ಚಮಾಸ್ತಿಗೌಡರು, ಮಂಗಳೂರಿನ ಸುಬ್ಬಯ್ಯನವರು, ಥರದವ್ರೆಲ್ಲ ಅವತ್ತು ಒಕ್ಕಲಿಗ ಸಮಾಜ ಎಲ್ಲ ಒಟ್ಟಿಗೆ ನಿಂತಿತ್ತು. ಹಾಗಾಗಿ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಇದು ಸಿದ್ದರಾಮಯ್ಯನವರು ಯಾರಿಗೂ ಅಂಜಬೇಕು ಅದಿರಬೇಕು ಏನಿಲ್ಲ. ಇಲ್ಲೇ ನೀವೇನು ಇಂಪ್ಲಿಮೆಂಟ್ ಮಾಡಿ ಅಂತ ಏನು ಕೇಳ್ತಾ ಇಲ್ಲ. ಜಸ್ಟ್ ರಿಸೀವ್ ದ ರಿಪೋರ್ಟ್, ಥ್ರೋ ಇಟ್ ಟು ದ ವ್ಯಾಸ್ಟ್ ಡಿಸ್ಕಷನ್ ಆಫ್ ದ ಜನರಲ್ ಪಬ್ಲಿಕ್. ಜನ ಚರ್ಚೆ ಮಾಡಲಿ ಒಳ್ಳೆಯದು ಕೆಟ್ಟದ್ದು ಅಂತ. ಅರೆ ನೀವು ಈಚೆಗೆ ಬಿಟ್ಟಿಲ್ಲ ನೀವು, ಮತ್ತು ಇನ್ನೇನೋ ಅದಕ್ಕೆ ಅವ್ರು ಮಾಡಿದ್ರೆ ಹೌದಪ್ಪ. ನಿಮಗೆ ಒಂದು ಸಣ್ಣ ಸಮುದಾಯನೂ ಕೂಡ ಆಗಿದೆ. ಬರೀ 50 ಸಂಖ್ಯೆ ಇರ್ತಕ್ಕಂಥ ಜಾತಿನೂ ಐಡೆಂಟಿಫೈ ಆಗಿದ್ದಾರೆ. ಅದರಲ್ಲಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಎಲ್ಲ ಬುದ್ಧಿಬಲಗಳನ್ನು ಉಪಯೋಗಿಸಿ ಆ ರಿಪೋರ್ಟ್ ಆಗಿದೆ ಕಾಂತರಾಜ್ ರಿಪೋರ್ಟ್. ಕಾಂತರಾಜ್ ರಿಪೋರ್ಟ್ ಸುಮ್ಮನೆ ಆಗಿಲ್ಲ. ಹಾಗಾಗಿ ದಯಮಾಡಿ ನಾನು ರಾಜ್ಯದ ಹಿತದೃಷ್ಟಿಯಿಂದ ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಕೈ ಮುಗಿದು ದಯವಿಟ್ಟು ವಿರೋಧ ಮಾಡಬೇಡಿ. ಇದು ರಿಲೀಸ್ ಆಗಲಿ, ನೀವು ಓದಿದ ಮೇಲೆ ನಿಮ್ಮ ಒಪಿನಿಯನ್ಗಳು ಹೇಳಿ. ಇಡೀ ರಾಜ್ಯದ ಜನ ಎಲ್ಲ ಓದ್ತಾರೆ. ಇಲ್ಲ ಇದು ಮಾರಕ ಅಂದಾಗ ಯಾವ ಸರ್ಕಾರನೂ ಮಾಡಲಿಕ್ಕೆ ಹೋಗಲ್ಲ. ಇಲ್ಲಪ್ಪ ಇದು ಸಕಾರಾತ್ಮಕ ಅಂದಾಗ ಸರ್ಕಾರ ಮಾಡುತ್ತೆ ಅದನ್ನು. ಹಾಗಾಗಿ ಸುಮ್ಮನೆ ವಿರೋಧ ಮಾಡುವಂಥದ್ದು ತಪ್ಪು. ದೇವೇಗೌಡರನ್ನು ವೆಹಿಮೆಂಟಾಗಿ ವಿರೋಧ ಮಾಡಿದ್ರು. ದೇವೇಗೌಡರು ಲ್ಯಾಂಡ್ ರಿಫಾರ್ಮ್ಸ್ನ ವಿರೋಧ ಮಾಡಿದ್ದವರು. ಏನು ರೈತರು ಅಂತಾರಲ್ಲ, ಲ್ಯಾಂಡ್ ರಿಫಾರ್ಮ್ಸ್ನ ಭಾಳ ವೆಹಿಮೆಂಟಾಗಿ ವಿರೋಧ ಮಾಡಿದ್ರು ದೇವೇಗೌಡರು. ಅವತ್ತು ಕಾಂಗ್ರೆಸ್ಸಿನ ಹಲವಾರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಕಾರ್ಯಕ್ರಮಗಳನ್ನು ಅಂದು 1972 ಅಲ್ಲಿಂದನೂ ವಿರೋಧ ಮಾಡ್ಕೊಂಡ್ಬಂದರು.